ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಡಿಸ್ಪ್ಲೇ ಆಲ್ಮೋಸ್ಟ್ ಈ ಎಲ್ಲಾ ರೀಸೆಂಟ್ ಸರ್ವಿಸ್ ಹೋಗೋ ಗಾಡಿಗೆ ಡಿಸ್ಪ್ಲೇ ನೋಡಕ್ತಿರಲ್ಲ ಇದೇ ಮಾರ್ಕ್ ಅದು. ಇದೇ ಮಾರ್ಕ್ ಬಂದ್ಬಿಟ್ಟು ಇವ್ ಹೆಂಗ್ ತೆಗೆಯೋದಂತ ಹೇಳ್ಕೊಡ್ತೀನಿ. ಉಣ್ಸಟ್ಟದ್ ಯಾಕೆ ಪ್ರಾಬ್ಲಮ್ ಬರುತ್ತಪ್ಪ ಅಂತ ನಿಮ್ಗೆಲ್ಲರಿಗೂ ಒಂದು ಡೌಟ್ ಇರ್ಬೋದು. ನೋಡ್ರಿ ಗೇರ್ ಹಾಕಿನ ಒಂದೇ ಗೇರ್ ಹಾಕಿನಿ, ಬಟ್ ಈಗ ತೋರಿಸಿದ್ ನೋಡಿ ಇಲ್ಲ ಡಾಟ್ ತೋರಿಸುತ್ತೆ. ಗೇರ್ನಾಗ ಹಿಂಗೆ ಕ್ಲಚ್ ಬಿಟ್ಟು ಬಂದ್ ಮಾಡ್ತೀರಿ, ಇದನ್ನ ಮಾಡಕ್ ಹೋಗ್ಬೇಡ್ರಿ. ಇದು ಒಂದು ಮೇನ್ ಪ್ರಾಬ್ಲಮ್. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ಅನದರ್ ವ್ಲಾಗಿಗೆ. ಸೊ ಇವತ್ತು ಬಂದುಬಿಟ್ಟು ನನ್ನ ಎಕ್ಸ್ಪಲ್ಸ್ದು 1 ಇಯರ್ ಆಯ್ತು ತೊಗೊಂಡು. ಲಾಸ್ಟ್ ಜೂನ್ 15ಗೆ 1 ಇಯರ್ ಆಯಿತು. ಸೊ ವಿಡಿಯೋ ಮಾಡಬೇಕಿತ್ತು, ಮಾಡಿದ್ದಿಲ್ಲ. ಏನಕ್ಕಪ್ಪ ಅಂದ್ರೆ ಸ್ವಲ್ಪ ವರ್ಕ್ ಒಳಗೆ ಬ್ಯುಸಿ ಇತ್ತು. ಸೊ ಇವತ್ತಿದ್ರದ್ದು ಸ್ವಲ್ಪ ಒಂದು ಅಪ್ಡೇಟ್ ಬಂದೈತಿ, ಬಿಗ್ ಅಪ್ಡೇಟ್. ಮತ್ತು ಸ್ವಲ್ಪ ಪ್ರಾಬ್ಲಮು ಬಂದಿತ್ತು. 1 ವರ್ಷದೊಳಗೆ ಏನೇನಾಗೈತೆ, ಗಾಡಿ ಹೆಂಗೆ ಬಂದೈತಿ, ಏನೇನು ಪ್ರಾಬ್ಲಮ್ ಬಂದೈತಿ, ಏನೇನಿಲ್ಲ ಎಲ್ಲ ನಿಮಗೆ ಹೇಳ್ಕೊಡ್ತೀನಂತ. ವಿಡಿಯೋನ ಎಂಡ್ವರೆಗೂ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಎಕ್ಸ್ಪಲ್ಸ್ ಇನ್ನೂ ತೊಗೊಳ್ಳೋರು ಯಾರು ಇದ್ದೀರಿ, ನನಗೆ ಇನ್ಸ್ಟಾಗ್ರಾಮ್ನಾಗ ಇನ್ನೂ ಸಿಕ್ಕಾಪಟ್ಟೆ DM ಮಾಡತ್ತೀರಿ. ಸೊ ಅಲ್ಲೂ ಗಾಡಿ ಐತೆ ಎಕ್ಸ್ಪಲ್ಸ್, ಅದ್ರದ್ದು ಒಂದು ಸ್ವಲ್ಪ ಹೇಳ್ತೀನಿ. ಎರಡು ಒಟ್ಟಿಗೆ ತೊಗೊಂಡಿವಿ, ನೋಡಿರ್ಬೋದು ನೀವು. ಆಲ್ಮೋಸ್ಟ್ ಲಾಸ್ಟ್ ಟೈಮ್ 3 ರಿವ್ಯೂ ಕೊಟ್ಟಿದ್ದೆ, ನೋಡಿಲ್ಲ ಅಂದ್ರೆ ಅವ್ನು ಎಂಡ್ ಸ್ಕ್ರೀನ್ ಒಳಗೆ ಕೊಟ್ಟಿರ್ತೀನಿ, ಅವ್ನು ನೋಡಿರಿ. ಇಲ್ಲ ಇಲ್ಲೇ ಐ ಕಾರ್ಡ್ ಒಳಗೆ ಮಾರ್ಕ್ ಮಾಡಿರ್ತೀನಿ, ಅದ್ರಾಗಾದ್ರೂ ನೋಡಿರಿ ವಿಡಿಯೋ. ಸೊ ಗೈಸ್, ಈ ಗಾಡಿ ಬಂದ್ಬಿಟ್ಟು ನಾ ಜೂನ್ 15ಗೆ ತೊಗೊಂಡಿದ್ದೆ ಲಾಸ್ಟ್ ಇಯರ್. ಇವಾಗ 1 ವರ್ಷ ಆಯ್ತು. 1 ವರ್ಷದೊಳಗೆ ಗಾಡಿ ಒಳಗೆ ಏನೇನು ಪ್ರಾಬ್ಲಮ್ ಬಂದವು, ಏನ್ ಫೇಸ್ ಮಾಡೀನಿ ನಿಮಗೆಲ್ಲ ಹೇಳ್ತೀನಿ ಅಂತ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಂದು ತೊಗೊಂಡ ತಕ್ಷಣ ಏನಾಗಿದ್ದಿಲ್ಲ, ಸಿಟಿ ಒಳಗೆ ಹೀಟ್ ಇಶ್ಯೂ ಬಂದಿತ್ತು ಸ್ವಲ್ಪ. ಆಲ್ಮೋಸ್ಟ್ ನೀವೆಲ್ಲ ಎಕ್ಸ್ಪಲ್ಸ್ ತೊಗೊಂಡವ್ರು ಗೊತ್ತಿರುತ್ತೆ, 210 ಒಳಗಡೆ ಸಿಟಿ ಒಳಗೆ ಅವ್ರು ನಾರ್ಮಲ್ ಆಗಿ ಹೀಟ್ ಇಶ್ಯೂ ಆಗುತ್ತೆ. ಅದು ಬಿಟ್ಟರೆ ನನಗೆ ವಾಟರ್ ಪಂಪ್ ಒಂದು ಪ್ರಾಬ್ಲಮ್ ಅಂತ, ಅದನ್ನ ಎಕ್ಸ್ಚೇಂಜ್ ಮಾಡಿಕೊಟ್ರು. ಅದಾದ ತಕ್ಷಣ ಮೇನ್ ಆಗಿ ಟ್ಯಾಪೆಡ್ ನಾಯ್ಸ್ ಹೆಂಗಪ್ಪ ಅಂದ್ರೆ, ಇಂಜಿನ್ ಹೀಟ್ ಆದಾಗ ಒಂದು ಲೈಟ್ ಆಗಿ ಇಂಜಿನ್ ಒಳಗೆ ಟಿಕ್ 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 ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ನಿಮ್ಗೆ ಏನಾದ್ರೂ ಅದು ವಿಡಿಯೋ ಬೇಕಂದ್ರೆ ಐ ಕಾರ್ಡ್ ಒಳಗೆ ಮಾರ್ಕ್ ಮಾಡಿರ್ತೀನಿ, ಇಲ್ಲಾಂದ್ರೆ ಎಂಡ್ ಸ್ಕ್ರೀನ್ ಒಳಗೆ ಕೊಟ್ಟಿರ್ತೀನಿ ವಿಡಿಯೋನ, ಅದ್ರಾಗಾದ್ರೂ ನೋಡ್ರಿ. ಟ್ಯಾಪೆಡ್ ನಾಯ್ಸ್ ಆಯ್ತು. ಅದಾಗನ ಮತ್ತೆ ಇದು ಬಂತು, ಏನೋ ರಿಮ್ ಸ್ವಲ್ಪ ಲೈಟ್ ಆಗಿ ಬೆಂಡ್ ಆಗಿತ್ತು, ಅದ್ರದ್ದೇನು ಪ್ರಾಬ್ಲಮ್ ಬಂದಿಲ್ಲ. ಬಿಗ್ ಅಪ್ಡೇಟ್ ಒಂದು ಬಂದೈತಿ ಈಗ ಪ್ರೆಸೆಂಟ್. ನಾ ಮೊನ್ನೆ 18,000 ಕಿಲೋಮೀಟರ್ ಆಯ್ತು ಸರ್ವಿಸ್ ಮಾಡಿಸಿದೆ, 4ನೇ ಸರ್ವಿಸ್. ನಾನು ಫ್ರೀ ಸರ್ವಿಸ್ ಮುಗಿದವು, ಪೇಡ್ ಸರ್ವಿಸ್ ಮಾಡಿಸಿದ್ದೀನಿ. ಪೇಡ್ ಸರ್ವಿಸ್ ಎಷ್ಟಾಯ್ತು, ಬಿಲ್ಲು ಏನೇನು ಬಂತು ಎಲ್ಲ ಹೇಳ್ತೀನಂತ. ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಗಾಡಿದು ಹೇಳ್ತೀನಂತ, ವೇಟ್ ಮಾಡ್ರಿ. ಇನ್ನೂ ಐತೆ ಪ್ರಾಬ್ಲಮ್. ಮೊನ್ನೆ ರೀಸೆಂಟ್ ಆಗಿ ಶೋರೂಮ್ ಹೋಗಿದ್ದೆ. ಮೇನ್ ಹೇಳಿದ್ನಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ವಾಟರ್ ಪಂಪ್ ಅಂದ್ರ ಇಲ್ಲ ಐತ್ ನೋಡ್ರಿ, ಈ ವಾಟರ್ ಪಂಪ್ ಚೇಂಜ್ ಮಾಡಿಕೊಟ್ಟಿದ್ರು. ಸೊ ಗಾಡಿ ನಾನು ವಾಶ್ ಮಾಡಿಲ್ಲ, ಮಳೆ ಆಗಿತ್ತು. ಯಾಕಪ್ಪ ಅಂದ್ರೆ ಹಾಫ್ ರೋಡ್ ಮೇನ್ ಆಗಿ ಎಷ್ಟು ಗಲೀಜ್ ಆಗತ್ತಪ್ಪ ಅಂದ್ರೆ, ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ನೀರು ರಿವರ್ಸ್ ಫುಲ್ ಹಿಂಗ್ ಬರುತ್ತೆ. ಸೊ ಜಸ್ಟ್ ಇದನ್ನಷ್ಟೇ ಕ್ಲೀನ್ ಮಾಡ್ಕೊಂಡಿನಿ. ಇಲ್ಲಿ ನಿಮಗೊಂದು ಎಕ್ಸ್ಟೆಂಡೆಡ್ ಬರುತ್ತೆ, ಹಾಕಿಸ್ಕೋಬೇಕು. ನಾನು ಆಲ್ಮೋಸ್ಟ್ ಎಲ್ಲಾ ಕಡೆ ಕೇಳತ್ತೀನಿ, ಎಲ್ಲೂ ಸಿಗತ್ತಿಲ್ಲ. ಸೊ ವಿಡಿಯೋ ನೋಡೋರು ನಿಮ್ಗೆ ಯಾವ್ದಾದ್ರು ಶಾಪ್ನಾಗಿದ್ರೆ ನನಗೆ DM ಮಾಡ್ರಿ, ನಾನು ಆರ್ಡರ್ ಮಾಡ್ಕೋತೀನಿ. ಆಯಿಲ್ ಲೀಕೇಜ್ ಒಂದು ಪ್ರಾಬ್ಲಮ್ ಆಗಿತ್ತು, ಅದನ್ನು ಕ್ಲಿಯರ್ ಮಾಡಿಕೊಟ್ರೆ. ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಡಿಸ್ಪ್ಲೇ. ಆಲ್ಮೋಸ್ಟ್ ಈ ಎಲ್ಲಾ ರೀಸೆಂಟ್ ಸರ್ವಿಸ್ ಹೋಗೋ ಗಾಡಿಗೆ ಡಿಸ್ಪ್ಲೇ ಚೇಂಜ್ ಮಾಡಿಕೊಡತ್ತಾರ. ಸೊ ನಾನು ಅದಕ್ಕೆ ಕವರ್ ಓಪನ್ ಮಾಡಿಲ್ಲ, ನೀವು ನೋಡ್ಲಿ ಅಂತ ಹೇಳಿ. ಮೊನ್ನೆ ಸರ್ವಿಸ್ ಹೋಗಿದ್ನಲ್ಲ, ಸರ್ವಿಸ್ ಹೋದಾಗ ಚೇಂಜ್ ಮಾಡಿಕೊಟ್ಟಾರ ಡಿಸ್ಪ್ಲೇ ಒಂದು. ನಿಮ್ಗೆ ಇದ್ರೊಳಗ ಅಲ್ಲೈತಲ್ಲ, ಆ ಎಕ್ಸ್ಪಲ್ಸ್ ಒಳಗ ಒಂದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು, ಇಲ್ಲಿ ಸೆಟ್ಟಿಂಗ್ ಮಾರ್ಕ್ ಬರುತ್ತೆ ಒಂದು ನಿಮ್ ಸರ್ವಿಸ್ ಇದ್ದಾಗ. ಆ ಮಾರ್ಕ್ ಹೆಂಗ್ ತೆಗೆದಪ್ಪ ಅಂದ್ರೆ ಅದನ್ನು ಹೇಳ್ಕೊಡ್ತೀನಿ. ಹ್ಯಾಂಡಲ್ದು ಓಬ್ಲಿಂಗ್ ಬರತೈತಿ. ನಾರ್ಮಲ್ ಆಗಿ ಒಂದ್ ಸ್ವಲ್ಪ 60-50 ಸ್ಪೀಡ್ ಹೋದಾಗ 2 ಕೈ ಬಿಟ್ರೆ ಓಬ್ಲಿಂಗ್ ಬರುತ್ತೆ. ಏನಕ್ಕಪ್ಪ ಹಂಗ್ ಬರುತ್ತೆ, ಇಲ್ಲ ಫಿಟ್ ಬರುತ್ತೆ ಹ್ಯಾಂಡಲ್ ಯಾಕೆ ಫಿಟ್ ಬರುತ್ತಪ್ಪ ಅಂದ್ರೆ ಕಾನ್ಸೆಪ್ಟ್ ಪ್ರಾಬ್ಲಮ್ ಆಗಿತ್ತಂತ. ಅದನ್ನ ಲಾಸ್ಟ್ ಟೈಮ್ ಸರ್ವಿಸ್ ಹೋದಾಗ ಚೆಕ್ ಮಾಡಿಸಿದೆ. ಅವ್ರು ಹೇಳಿದ್ರು ಓಡಿಸಿವಾಗ ನೋಡೋಣ ಅಂತಂದ್ರು. ನಾನು ಅಲ್ಲಿ ಹೋದಾಗ ಅದಾದ ತಕ್ಷಣ ಅವ್ರು ಏನಂದ್ರು, ಇಲ್ಲ ಈಗ ಸರ್ವಿಸ್ ಆಗೈತಿ, ಓಡಿಸು ನೋಡೋಣ, ತಿರ್ಗಾ ಅದೇ ಆದ್ರ ಒಳ್ಳಿ ತಗೊಂಬ ಅಂತಂದ್ರು. ಸೊ ಮತ್ ನನಗೆ ತಿರ್ಗಾ ಒಳ್ಳೆ ಹಂಗೆ ಆಯ್ತು. ಜಸ್ಟ್ ಮತ್ತೆ ಆಮೇಲೆ ನಾನು ಶೋರೂಮಿಗೆ ಹೋದ ತಕ್ಷಣ ಏನಂದ್ರು, ಇಲ್ಲ ಕಾನ್ಸೆಪ್ಟ್ ಹೋಗೈತಿ, ಕಾನ್ಸೆಪ್ಟ್ ಚೇಂಜ್ ಮಾಡ್ಬೇಕಂದ್ರು. ಅದ್ರದ್ದೇನು ಪ್ರೈಸ್ ಜಾಸ್ತಿ ಇಲ್ಲ, ನಾರ್ಮಲ್ ಐತಿ. ಅದನ್ನೆಲ್ಲ ಹೇಳ್ತೀನಿ ಅಂತ. 1 ವರ್ಷದೊಳಗ ಇಷ್ಟೆಲ್ಲ ಪ್ರಾಬ್ಲಮ್ ಬಂದಾವು. ಮತ್ ನಿಮ್ಗ ಸ್ಟ್ಯಾಂಡ್ ಒಂದು ಈ ತರ ಗಾಡಿ ಬಾಗತ್ತ. ಭಾಳ ಜನ ಅನ್ಕೋತೀರಿ, ಒಂದಿಷ್ಟು ಜನ ಏನ್ ಅನ್ಕೋತೀರಿ, ಲಿಟ್ರಲಿ ಎಲ್ಲರಿಗೂ ಅನ್ಸುತ್ತದ, ಏನ್ ನನ್ ಗಾಡಿ ಗಿಡ್ ಐತಿಲ್ಲ, ಸಸ್ಪೆನ್ಷನ್ ಡೌನ್ ಐತಿ ಅಂತ. ಅದ್ರ ಪ್ರಾಬ್ಲಮ್ ಅಲ್ಲ, ಸ್ಟ್ಯಾಂಡ್ ಇಂದ ಇರುತ್ತೆ. ಏನಪ್ಪಾ ಅಂದ್ರೆ ಇಲ್ಲ ಐತಲ್ಲ, ಲೈಟ್ ಆಗಿ ನೀವು ಒಂದ್ ಸ್ವಲ್ಪ ವೆಲ್ಡಿಂಗ್ ಇಡ್ಸ್ಬಿಟ್ರೆ ನಿಮ್ ಗಾಡಿ ಸ್ಟ್ರೇಟ್ ಆಗಿ ನಿಂತ್ಕೊಳ್ಳುತ್ತೆ. ನೋಡ್ರಿ ಇಲ್ಲ ಹೆಂಗ್ ಬಿಟ್ಟಿನಪ್ಪ ಅಂದ್ರೆ, ನಾ ಇದಕ್ಕೆ ಯಾಕೆ ತೋರಿಸಿ, ಇದನ್ನ ಯಾಕೆ ವಾಶ್ ಮಾಡಿಲ್ಲಪ್ಪ ಅಂದ್ರೆ ನಿಮ್ಗೆ ತೋರಿಸ್ಬೇಕಂತಾನೆ ಹೇಳಿ. ಸೊ ಇಲ್ಲಿ ನೋಡತ್ತಿರಲ್ಲ, ಈ ತರ ಡಸ್ಟ್ ಫುಲ್ ಇರುತ್ತೆ. ಸೊ ನೀವು ಚೈನ್ ಕ್ಲೀನರ್ ಯೂಸ್ ಮಾಡ್ಕೊರಿ. ನನ್ನ ಕಡೆ ಐತಿ, ಇವತ್ತೆಲ್ಲ ನಾಳೆ ಮಾಡ್ತೀನಿ ನಾನು. ಇವತ್ತೊಂದ್ ಸ್ವಲ್ಪ ನಿಮ್ಗೆ ಇದನ್ನ ತೋರ್ಸೋಣ ಅಂತ ನಾನು ತಗೊಂಡ್ಬಂದಿನಿ. ಹೀಟಿಂಗ್ ಇಶ್ಯೂ ಏನು ನಾರ್ಮಲ್ ಆಗಿ ಬರುತ್ತೆ ಸಿಟಿ ಒಳಗೆ. ಗಾಡಿ ಹೈವೇ ಒಳಗೆ ಓಡಿಸ್ತೀರಿ, ಅಲ್ಲೇ ನಿಮ್ಗೆ ಹೀಟಿಂಗ್ ಇಶ್ಯೂ ಜಾಸ್ತಿ ಬರಲ್ಲ. ಸಿಟಿ ಒಳಗೆ ನಾರ್ಮಲ್. ಅದನ್ನೊಂದು ಜಾಸ್ತಿ ಕೇಳತ್ತೀರಿ ನಂಗೆ, ಅಣ್ಣ ಹೀಟ್ ಆಗುತ್ತೆ ಅಂತ ಹೇಳಿ. ಏನ್ ತಲೆ ಕೆಡಿಸ್ಕೋಬೇಡ್ರಿ ಅದಕ್ಕೆ. ನಂದು ಫ್ಯೂಲು ಗಾಡಿ ಒಳಗೆ ಐತಿ, ಆದ್ರೂ ಹಿಂಗೆ ಯಾಕೆ ಮಾರ್ಕ್ ತೋರ್ಸತ್ತಪ್ಪ ಅಂದ್ರೆ, ನಾನು ಲಾಸ್ಟ್ ಟೈಮ್ ಇದನ್ನ ಕಂಪ್ಲೇಂಟ್ ಮಾಡಿದ್ದೆ ಹೀರೋ ಅವರಿಗೆ. ಬಟ್ ಅದು ಏನಿಲ್ಲ ಪ್ರಾಬ್ಲಮ್. ನೀವು ಸ್ಟ್ಯಾಂಡ್ ಹಾಕಿ ಗಾಡಿನ ಕೀ ಆನ್ ಮಾಡಿದ್ರ ಹಂಗೆ ತೋರಿಸ್ತದ. ನೀವು ಸ್ಟ್ಯಾಂಡ್ ಗಾಡಿ ಎತ್ಬಿಟ್ಟು ಸ್ಟ್ರೇಟ್ ಮಾಡಿ ಸ್ಟ್ಯಾಂಡ್ ತೆಗೆದು ಬಿಟ್ರೆ ಕರೆಕ್ಟ್ ನಮ್ದು ಫ್ಯೂಲ್ ರೇಂಜ್ ಏನಿರುತ್ತೆ ಅದು ತೋರಿಸ್ತದೆ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಯಾರ್ಯಾರು ಎಕ್ಸ್ಪಲ್ಸ್ 210 ಓಡಿಸತ್ತೀರಿ, ಯಾರ್ಯಾರ್ದು ಐತಿ, ನಿಮ್ದು ರಿವ್ಯೂ ನನಗೆ ಹೇಳ್ರಿ, ಕಮೆಂಟ್ ಒಳಗೆ ತಿಳಿಸ್ರಿ. ನಿಮ್ಮ ಗಾಡಿ ಪ್ರಾಬ್ಲಮ್ ಏನೇನು ಬಂದೈತಿ ಏನೇನಿಲ್ಲ ನನಗೂ ಹೇಳ್ರಿ. ಸೊ ನಿಮ್ಗೆ ಅದ್ರಾಗ ತೋರಿಸ್ತೇನಂತ. ಈಗ ಅಲ್ಲೈತಲ್ಲ ಆ ಎಕ್ಸ್ಪಲ್ಸ್ನ ತೋರಿಸ್ತೀನಿ. ಈಗ ಅದನ್ನ ತೊಗೊಂಬಂದ ಅದ್ರೊಳಗೆ ಒಂದು ಸೆಟ್ಟಿಂಗ್ ಐತಿ, ಅದನ್ನ ಹೇಳ್ತೀನಿ.
ಸೊ ಗೈಸ್ ಇಲ್ಲೇ ನೋಡತ್ತಿರಲ್ಲ ಇದೇ ಮಾರ್ಕ್ ಅದು, ಇದೇ ಮಾರ್ಕ್ ಬಂದ್ಬಿಟ್ಟು ಇವಾಗ ಹೆಂಗ್ ತೆಗಿಯೋದಂತ ಹೇಳ್ಕೊಡ್ತೀನಿ. ಜಸ್ಟ್ ಅ ಮಿನಿಟ್. ಸೊ ಏನ್ ಮಾಡ್ತೀರಿ ಗೊತ್ತನ, ಲಾಸ್ಟ್ ಈ ಮಾರ್ಕ್ ಹೋಗ್ಬೇಕಂದ್ರ ಒಂದ್ ಸ್ವಲ್ಪ ಇದನ್ನ ಫುಲ್ ಪ್ರೆಸ್ ಮಾಡಿ ಇಟ್ಕೋರಿ. ಪ್ರೆಸ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ ತಕ್ಷಣ ಕೀ ಆಫ್ ಮಾಡ್ಕೊಳ್ಳಿ. ಕೀ ಆಫ್ ಮಾಡ್ಕೊಂಡು ಹೊಳ್ಳಿ ತಿರ್ಗಾ ಆನ್ ಮಾಡ್ರಿ. ಸೊ ಹೋಯ್ತು ನೋಡ್ರಿ, ಇಷ್ಟೇ. ಇದನ್ನ ಮಿಡಲ್ ಬಟನ್ ಐತಲ್ಲ, ಇದನ್ನ ಸ್ವಲ್ಪ ಫುಲ್ ಪ್ರೆಸ್ ಮಾಡಿಟ್ಕೊಂಡು ಕೀ ಆಫ್ ಮಾಡ್ಬಿಟ್ಟು ಒಳ್ಳೆ ಆನ್ ಮಾಡಿದ್ರಂದ್ರ ನಿಮ್ದು ಕರೆಕ್ಟ್ ಏನೈತಲ್ಲ, ನಿಮ್ದು ಕರೆಕ್ಟ್ ಎಷ್ಟು ಕಿಲೋಮೀಟರ್ಗೆ ಸರ್ವಿಸ್ ಇರುತ್ತಾ ಮತ್ತೆ ಎಷ್ಟು ರನ್ನಿಂಗ್ ಆಗೈತಿ ಎಲ್ಲ ತೋರಿಸ್ಬಿಡುತ್ತಾ. ಇದೊಂದು ಮೇನ್ ಪ್ರಾಬ್ಲಮ್ ಬರ್ತಿರ್ತಾವ. ಈ ಎರಡು ಗಾಡಿನೂ ಒಟ್ಟಿಗೆ ಜೂನ್ 15 ತಗೊಂಡಿದ್ದು. ಸೇಮ್ ಎರಡು ಗಾಡಿದು ಪ್ರಾಬ್ಲಮ್ ಬಂದಿತ್ತು, ನಿಮ್ಗೆ ಹೇಳಿದ್ನಲ್ಲ ಲಾಸ್ಟ್ ಟೈಮ್. ಎರಡೂದು ಆಯಿಲ್ ಲೀಕೇಜ್ ಬಂದಿತ್ತು. ಈ ಲಾಸ್ಟ್ ಟೈಮ್ ಈ ಎರಡೂನು ಬೆಳಗಾವಿನಾಗ ಟ್ಯಾಪೆಡ್ ನಾಯ್ಸ್ ಚೇಂಜ್ ಮಾಡಿಸ್ಕೊಂಡಿವಿ. ಬೇಕಾದ್ರೆ ಎರಡು ಸೌಂಡ್ ಚೆಕ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗ್ ಸೌಂಡ್ ನನ್ನ ಕಡೆ ವಿಡಿಯೋ ಕ್ಲಿಪ್ ಇದ್ರ ಹಾಕ್ತೀನಂತ. ಇದ್ರದ್ದು ಗಾಡಿ ಸೌಂಡ್ ಕೇಳಿಸ್ಕೋರಿ ಎರಡ್ರದ್ದು. ನೋಡಿರಲ್ಲ ಆಲ್ಮೋಸ್ಟ್ ಸೌಂಡ್ ಎರಡ್ರದ್ದು ಸೇಮ್ ಐತೆ. ಟ್ಯಾಪೆಡ್ ನಾಯ್ಸ್ ಚೇಂಜ್ ಆಗೋಣ. ಸೊ ಯಾರ್ಯಾರು ಟ್ಯಾಪೆಡ್ ನಾಯ್ಸ್ ಚೇಂಜ್ ಮಾಡಿಸ್ಕೊಂಡಿಲ್ಲ ಅದು ವಿಡಿಯೋಸ್ ಐತೆ ನಿಮ್ಗೆ ಹೇಳಿನಿ, ಎಂಡ್ ಸ್ಕ್ರೀನ್ ಒಳಗೆ ಇರುತ್ತೆ ಅಂತ ಹೇಳಿ ಚೆಕ್ ಮಾಡ್ಕೋರಿ. ನಿಮ್ ಗಾಡಿಗೆ ಈ ಗಾಡಿ ಕಂಪೇರ್ ಮಾಡ್ಕೋರಿ, ಸೌಂಡ್ ಗೊತ್ತಾಗುತ್ತೆ ನಿಮ್ಗೆ ಟ್ಯಾಪೆಡ್ ನಾಯ್ಸ್ ಸೌಂಡ್ ಹೆಂಗಿರುತ್ತೆ ಅಂತ ಹೇಳಿ. ಮೇನ್ ಏನಿರಲ್ಲ, ಒಂದು ಸಣ್ಣದು ಲೈಟ್ ಸಿಮ್ ತರ ಇರುತ್ತೆ. ಇಲ್ಲೇನು ಇಲ್ಲಿ ಹೆಡ್ ಐತಲ್ಲ, ಈ ಹೆಡ್ ಒಳಗ ಚಿಕ್ಕದು ಸಿಮ್ ತರ ಮೊಬೈಲ್ ಸಿಮ್ ಹೆಂಗಿರುತ್ತೆ ಆ ತರ ಇರುತ್ತೆ. ಅದ್ರೊಳಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಆಲ್ಮೋಸ್ಟ್ ಕೀ ಒಂದ್ ಡೈರೆಕ್ಟ್ ಆನ್ ಮಾಡಿ ಇಡಕೋಬೇಡ್ರಿ, ಬ್ಯಾಟ್ರಿಗೆ ಒಂದು ಪ್ರಾಬ್ಲಮ್ ಬೀಳುತ್ತೆ. ಸೊ ನೋಡಿದ್ರಲ್ಲ ಗಾಯ್ಸ್, ಇಷ್ಟಂದ್ರೂ ನಾವು ಫೇಸ್ ಮಾಡಿದ್ವಿ. ಇನ್ನು ನಿಮ್ಗೆ ಮತ್ತೆ ಬೇರೆ ಯಾವ ಗಾಡಿ ರಿವ್ಯೂ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡ್ರಿ, ಅದನ್ನು ತೊಗೊಂಬರ್ತೀನಿ. ನೆಕ್ಸ್ಟ್ ನಮ್ಮ ಫ್ರೆಂಡ್ ಒಂದು MT ಐತಿ, ಅದ್ರದ್ದು ಸಹಿತ ರಿವ್ಯೂ ಮಾಡತ್ತೀನಿ. ನೆಕ್ಸ್ಟ್ ಅದನ್ನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅಂತೇಳಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಇನ್ನೂ ಹೆಚ್ಚು ಗಾಡಿ ರಿವ್ಯೂ ಮಾಡೋದವು ಮಾಡ್ತೇನಂತ. ಅಷ್ಟೆಲ್ಲ ಪ್ರಾಬ್ಲಮ್ ನೋಡಿದ್ರಿ ಏನು ಫೇಸ್ ಮಾಡಿವಿ ಅಂತೇಳಿ ಒಂದು ವರ್ಷದೊಳಗೆ. ಸೊ ನೆಕ್ಸ್ಟ್ ಇವಾಗ ಗಾಡಿದು ಫ್ರೀ ಸರ್ವಿಸ್ ಮುಗಿದವು. 4ನೇ ಸರ್ವಿಸು ಹೀರೋ ಶೋರೂಮ್ ಒಳಗೆ ಮಾಡ್ತೀನಿ ನಾನು ಪ್ರೀಮಿಯಾದಾಗ. ಅದ್ರದ್ದು ಬಿಲ್ಲ ಇದು ಇಲ್ಲೈತೆ ನೋಡ್ರಿ, ಎಷ್ಟು ಅಮೌಂಟ್ ಆಗೈತೆ ಅಂದ್ರೆ 3034 ಆಗೈತಿ. ಇದು ನನ್ನ ಪೇಡ್ ಸರ್ವಿಸು. ಪೇಡ್ ಸರ್ವಿಸ್ ಒಳಗೆ ಏನೇನು ಮಾಡ್ಸಿನಪ್ಪ ಅಂದ್ರೆ ಅದೇ ನಾರ್ಮಲ್ ಆಗಿ ಆಯಿಲ್ ಚೇಂಜು, ವಾಟರ್ ವಾಶು. ಅಂದ್ರೆ ವಾಟರ್ ವಾಶ್ಗೆಲ್ಲ ಇಲ್ಲಿ ಅಮೌಂಟ್ ಹಿಡಿತಾರೆ. ನಿಮ್ಗೆ ಹೇಳಿದ ಲಾಸ್ಟ್ ಟೈಮ್ ಒಂದು ಎಲ್ಲಂಕಿ ಫ್ರೀ ಕೊಡ್ತಾರೆ ಅಂತೇಳಿ ಅದನ್ನು ಇಸ್ಕೋರಿ. ಅದು ಬಿಟ್ಟರೆ ಡಿಸ್ಪ್ಲೇ ಒಂದೆಲ್ಲ ಚೇಂಜ್ ಮಾಡಿಕೊಡತ್ತಾರೆ, ಅದನ್ನು ಇದು ಮಾಡ್ಕೋರಿ. ನಿಮ್ಗೆ ಹೇಳಿದ ಲಾಸ್ಟ್ ಟೈಮ್ ಪ್ರತಿ ಸರ್ವಿಸ್ ಮಾಡಿಸ್ಬೇಕಾದ್ರೂ ಈ ಪಾರ್ಟ್ ಒಳಗಡೆ ಒಂದು ಆಯಿಲ್ ಫಿಲ್ಟರ್ ಅದನ್ನು ಚೇಂಜ್ ಮಾಡಿಸ್ಕೋರಿ. ಅಂದ್ರೆ ನಿಮ್ಮ ಗಾಡಿದು ಪರ್ಫಾರ್ಮೆನ್ಸ್ ಆಯಿತು, ಮೈಲೇಜ್ ಚೆನ್ನಾಗಿ ಬರುತ್ತೆ. ಏರ್ ಫಿಲ್ಟ್ರು ನೀವು 6000 ಒಂದು ಸಲ ಆದರೂ ಚೇಂಜ್ ಮಾಡಿಸ್ಕೋರಿ. ಇಲ್ಲ ಅಂದ್ರೆ ನಡಿತೈತಿ 12,000 ನೀವು ಚೇಂಜ್ ಮಾಡಿಸ್ಕೋಬೋದು. ಬಟ್ ಏರ್ ಫಿಲ್ಟರ್ನ ವಾಶ್ ಮಾಡಿಸ್ತಾ ಇರಿ ಸರ್ವಿಸ್ ಒಂದು ಸರ್ವಿಸ್ ಹೋದ ನೀವು. ಪೇಡ್ ಸರ್ವಿಸ್ ನಮ್ದೇನೋ ಅಷ್ಟು ಕಾಸ್ಟ್ ಜಾಸ್ತಿ ಬಂದಿಲ್ಲ, ನಾನು ಅನ್ಕೊಂಡಷ್ಟು ಕಡಿಮೆನ ಬಂದೈತಿ. ಕಂಪೇರ್ ಮಾಡಿ ಎಕ್ಸ್ಪಲ್ಸ್ 210 ತೊಗೊಂಡಿರಲ್ಲ, ಏನು ಮೇಂಟೈನ್ ಮಾಡೋದು ಈಸಿ ಐತಿ, ಅಷ್ಟೇನು ಭಾಳ ಕಷ್ಟ ಇಲ್ಲ. ಲಾಸ್ಟ್ ಟೈಮ್ ನಾನು ಥರ್ಡ್ ಸರ್ವಿಸ್ನ ಬೆಳಗಾವಿನೇ ಮಾಡಿಸಿದ್ದೆ. ಸ್ವಲ್ಪ ದಿನಕ್ಕಾದ್ಮೇಲೆ ಹೆಡ್ ಚೇಂಜ್ ಮಾಡಿಸಿದ್ದೆ ಟ್ಯಾಪೆಡ್ ನಾಯ್ಸು. ಮತ್ತು ನಿಮ್ಗೆ ಹೇಳಿದ್ನಲ್ಲ ಕೋನ್ಸೆಟ್ಟದ್ದು ಜಾಸ್ತಿ ಏನಿಲ್ಲ, ಪ್ರೈಸು 550 ಐತೆ ಅಂತಾರೆ. ಅದಾಗ ನಾನು ನಿಮ್ಗೆ ಮೇನಾಗಿ ಗೇರ್ ಸೆನ್ಸರ್ದು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಒಬ್ರು ಎಕ್ಸ್ಪಲ್ಸ್ ವಿಜಯ್ ಅಂತಿದ್ರು, ಇದ್ರದ್ದು ಗೇರ್ ಸೆನ್ಸರ್ ಪ್ರಾಬ್ಲಮ್ ಬಂದಿತ್ತಂದ್ರೆ ಅದನ್ನ ಅವ್ರು ಚೇಂಜ್ ಮಾಡ್ಸ್ಯಾರಂತ. ಬೆಳಗಾವಿನಾಗ ಬಿಟ್ಟಿದ್ರು ಅವರು. ಇವಾಗ ಗೇರ್ ಸೆನ್ಸರ್ದು ಹೆಂಗಪ್ಪ ಅಂದ್ರೆ ಪ್ರಾಬ್ಲಮ್ ತೋರಿಸ್ತೀನಂತ ರೈಡ್ ಒಳಗೆ. ಗೇರ್ ಸೆನ್ಸರ್ದು ಏನು ಪ್ರಾಬ್ಲಮ್ ಅಪ್ಪ ಅಂದ್ರೆ ಈಗ ನೋಡಿರಿ, ನ್ಯೂಟ್ರಲ್ ಐತಿ, ಇಲ್ಲಿ ಕಾಣತ್ತಾನ ನ್ಯೂಟ್ರಲ್ ಅಂತ ಐತಿ. ಸೊ ಇವಾಗ ಅದನ್ನ ಹೇಳ್ತೀನಿ ನಿಮ್ಗೆ. ಸೊ ನೋಡಿರಿ, ಗೇರ್ ಹಾಕಿನ 1ನೇ ಗೇರ್ ಹಾಕಿನಿ, ಬಟ್ ಈಗ ತೋರಿಸಿತ್ತು ನೋಡಿ, ಇಲ್ಲ ಡಾಟ್ ತೋರಿಸುತ್ತೆ. ಈ ರನ್ನಿಂಗ್ ನಾನು ತೋರಿಸ್ತೀನಿ ತಡ್ರಿ. ಹೋಯ್ತು ನೋಡಿ ಆಲ್ರೆಡಿ ಅಲ್ಲಿ ಡಾಟ್ ಬಂತಲ್ಲ, ಇದು ಗೇರ್ ಸೆನ್ಸರ್ ಪ್ರಾಬ್ಲಮ್ ಇದು. ಸೊ ಇವಾಗ ನೋಡಿರಿ, ಇಲ್ಲಿ 2ನೇ ಗೇರ್ ಬಿತ್ತಾ, ಇವಾಗ ಡಾಟ್ ಬರುತ್ತೆ ಆಮೇಲೆ. ಡಾಟ್ ಬಂತು ನೋಡಿ, ಇಲ್ಲಿ ಈ ಥರ ಪ್ರಾಬ್ಲಮ್ ಬರತ್ತೈತಿ. ಇದನ್ನು ಆ ಗಾಡಿಯೊಳಗೆ ತೋರಿಸ್ತೀನಿ ಬೇಕಾದ್ರೆ ಅದು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನೀವು ವಾಟರ್ ವಾಶ್ ಮಾಡಿಸ್ಬೇಕಾದ್ರೆ ಕೆಳಗಡೆ ಸ್ಟ್ಯಾಂಡ್ ಹತ್ರ ಒಂದು ವೈರ್ ಇರುತ್ತೆ, ಆ ವೈರಿಗೆ ವಾಟರ್ ಏನಾದರೂ ಭಾಳ ಓಡಿಸಿದ್ರಂದ್ರೆ ಹಿಂಗೆ ಪ್ರಾಬ್ಲಮ್ ಬರುತ್ತೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಕೋರಿ. ಇವಾಗ ಸಡನ್ನಾಗಿ 1ನೇ ಗೇರ್ ಹಾಕ್ತೀನಿ, ತೋರಿಸಿಲ್ಲ. 1ನೇ ಗೇರ್ ಹಾಕಿದ್ರೆ ಒಳ್ಳೆ ಒಂದು ಸ್ವಲ್ಪ ಇನ್ನೊಂದು ಪ್ರೆಸ್ ಮಾಡಿದ್ರೆ 1ನೇ ಗೇರ್ ತೋರಿಸುತ್ತೆ ಇಲ್ಲಿ. ಆಲ್ಮೋಸ್ಟ್ ಯಾರು ಎಕ್ಸ್ಪಲ್ಸ್ ಗಾಡಿ ಇದ್ದವರು, ಯಾರಾದರೂ ಗೇರ್ ಸೆನ್ಸರು ಚೇಂಜ್ ಮಾಡಿಸಿದವರು, ಅದ್ರ ಕಾಸ್ಟ್ ಏನೈತಿ ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ನೋಡಾಗ ಪೆಟ್ರೋಲ್ ಕರೆಕ್ಟ್ ಮಾಡಿ ತೋರಿಸತ್ತೈತೆ. ಗಾಡಿ ಸ್ಟ್ಯಾಂಡ್ ಎತ್ತಿ ಆನ್ ಮಾಡಿದ್ನಲ್ಲ, ಎಲ್ಲ ಟ್ಯಾಪೆಡ್ ನಾಯ್ಸ್ ಚೇಂಜ್ ಮಾಡ್ಸೋಣ. ಗಾಡಿದು ಪರ್ಫಾರ್ಮೆನ್ಸ್ ಏನು ಕಡಿಮೆ ಆಗಿಲ್ಲ. ನಂದು ಸ್ಕ್ರ್ಯಾಚ್ ಕಾರ್ಡ್ ಇರೋದಕ್ಕೆ ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತೆ. ಅದು ಬಿಟ್ಟರೆ ಏನೋ ಪ್ರಾಬ್ಲಮ್ ಇದುವರೆಗೂ ಅದ್ರ ಒಳ್ಳೆ ಪ್ರಾಬ್ಲಮ್ ಕಂಡು ಬಂದಿಲ್ಲ. ನನಗೆ ಕಂಡು ಬಂದಿರೋದು ಇದೋ ಒಂದು ಹ್ಯಾಂಡಲದ್ದು ಇವಾಗ ಸಡನ್ನಾಗಿ ಹೋಗ್ಬೇಕಾದ್ರೆ ಒಮ್ಮೆ ಲೆಫ್ಟಿಗೆ ಜಗುತ್ತಾ, ಬಿಟ್ರೆ ರೈಟಿಗೆ ಜಗುತ್ತಾ, ಇಲ್ಲ ಎಲ್ಲಾದರೂ ಸ್ವಲ್ಪ ತೆಗ್ಗು ದಿನ್ನೆ ಹಾಕಿದ್ನಿ ಅಂದ್ರೆ ಇಲ್ಲಿ ಸೌಂಡ್ ಬರತ್ತೈತಿ. ಅದನ್ನ ಹೇಳಿದೆ ನಾನು, ಕೋನ್ಸರ್ಟ್ ಹೋಗೈತ್ರಿ, ಕೋನ್ಸರ್ಟ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಅವರು. ಚೇಂಜ್ ಮಾಡ್ಸೋಣ ಆರ್ಡ್ರ್ ಕೊಟ್ಟು ಬಂದಿದ್ದೀನಿ. ಈ ಗಾಡಿಗಳು ತೋರಿಸ್ತೀನಿ ಬರ್ರಿ ನಿಮಗೆ ಗೇರ್ ಸೆನ್ಸರ್ ಹೆಂಗೈತೆ ಅಂತೇಳಿ, ಕರೆಕ್ಟ್ ವರ್ಕ್ ಆಗುತ್ತಾ ಇಲ್ಲ ಅಂಥೇಳಿ. ಇಲ್ಲಿ ಡಾಟ್ ಬರತ್ತಿತ್ತು, ಇವಾಗ ತೋರಿಸ್ತೀನಿ ನಿಮಗೆ.
ಇದು ಹ್ಯಾಂಡಲ್ ಫುಲ್ಲು ಫ್ರೀ ಐತಿ, ನಂದು ಫುಲ್ ಫಿಟ್ ಬರುತ್ತೆ. ಇದನ್ನ ಹೇಳಿದ್ದು ಕಾನ್ಸೆಪ್ಟ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ. ಇವಾಗ ನೋಡಿರಿ 1ನೇ ಗೇರ್ ಹಾಕ್ತೀನಿ, ಹೌದಾ ಕರೆಕ್ಟ್ ತೋರಿಸಿತ್ತು. ನಂದು ಹಿಂಗೆ ತೋರಿಸತ್ತಿದ್ದಲ್ಲ, ನ್ಯೂಟ್ರಲ್ಲ ತೋರಿಸತ್ತಿದ್ದು ಬರೀ. ಜಸ್ಟ್ ಇವಾಗ ಮೂವ್ ಮಾಡೋಣ. ಹಾಂ 2ನೇ ಗೇರ್ ಕರೆಕ್ಟ್ ತೋರ್ಸತೈತಿ. ಹ್ಯಾಂಡಲ್ ಆರಾಮ್ ಫ್ರೀ ಐತಿ. ನಂದಿಲ್ಲ ಹಿಂಗೆ ಗಾಡಿ ಸ್ಲೋ ಹೊಂಟಿಲ್ಲ, ಒಮ್ಮೆ ಹಿಂಗೆ ರೇಟೇಜ್ ಆಗಿಬಿಡುತ್ತೆ. ಕಾನ್ಸೆಪ್ಟ್ ಪ್ರಾಬ್ಲಮ್ ಇರೋದಕ್ಕೆ ಹಂಗೆ ಬರತೈತಿ. ಹೊಳ್ಳಿ ನೀವು ಗಾಡಿನ ಏನು ಮಾಡ್ತೀರಿ, ಗೇರ್ ಚಾಲೋ ಮಾಡಿ ಗೇರ್ನಾಗ ಹಿಂಗೆ ಕ್ಲಚ್ ಬಿಟ್ಟು ಬಂದ್ ಮಾಡ್ತೀರಿ. ಇದನ್ನು ಮಾಡೋಕೆ ಹೋಗ್ಬೇಡ್ರಿ, ಇದು ಒಂದು ಮೇನ್ ಪ್ರಾಬ್ಲಮ್ಮು. ಯಾಕಂದ್ರೆ ನಿಮ್ಗೆ ಇಂಜಿನ್ ಒಳಗೆ ಕ್ಲಚ್ ಪೆಟ್ ಹೋಗೋ ಚಾನ್ಸಸ್ ಇರುತ್ತೆ. ಕ್ಲಚ್ ಪೆಟ್ಟದು ಮಾತ್ರ ಒಂದು 2500 ಮೇಲೆ ಐತೆ ಕಾಸ್ಟು. ಹೆಂಗೆ ಗಾಡಿ ಬಂದ್ ಮಾಡ್ತೀರಪ್ಪ ಅಂದ್ರೆ ನಿಮ್ಗೆ ಇಗ್ನಿಷನ್ ಇರುತ್ತೆ, ಒಂದು ಇಗ್ನಿಷನ್ ಜೊತೆ ಆಫ್ ಮಾಡ್ಕೊರಿ. ಬೇಡಪ್ಪ ಅಂದ್ರೆ ಡೈರೆಕ್ಟ್ ಕೀ ಇರುತ್ತೆ, ಕೀ ಜೊತೆ ಆಫ್ ಮಾಡ್ಕೊರಿ. ಅದು ಬೇಡ ಅಂದ್ರೆ ಸ್ಟ್ಯಾಂಡ್ ಇರುತ್ತೆ, ಅಟ್ಲೀಸ್ಟ್ ಗೇರ್ ಒಳಗಿದ್ದ ಗಾಡಿ ಸ್ಟ್ಯಾಂಡ್ ಹಾಕಾದರೂ ಆಫ್ ಮಾಡಿರಿ, ಆಟೋಮೆಟಿಕ್ ಆಫ್ ಆಗುತ್ತೆ. ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಅದು ಬಿಟ್ಟು ಡೈರೆಕ್ಟ್ ಕ್ಲಚ್ ಬಿಟ್ಟು ಆಫ್ ಮಾಡಿದ್ರಂದ್ರೆ ಪದೇ ಪದೇ ಇಂಜಿನಿಗೆ ಸ್ವಲ್ಪ ಡ್ಯಾಮೇಜ್ ಆಗೋ ಪ್ರಾಬ್ಲಮ್ ಭಾಳ ಇರುತ್ತೆ. ಕಾನ್ಸೆಪ್ಟದ್ದು ಯಾಕೆ ಪ್ರಾಬ್ಲಮ್ ಬರುತ್ತಪ್ಪ ಅಂತ ನಿಮಗೆಲ್ಲರಿಗೂ ಒಂದು ಡೌಟ್ ಇರ್ಬೋದು. ಎಲ್ಲರೂ ತಿಳ್ಕೊತೀರಿ. ಸೊ ಇಲ್ಲಿ ಸಸ್ಪೆನ್ಷನ್ ಒಳಗೆ ಸ್ಪೋರ್ಕ್ಗಳು ವಾಟರ್ ಫ್ಲೋ ಆಗುತ್ತಾ ಅಂದ್ಕೊಂಡು ನಿಮ್ದು ಹ್ಯಾಂಡಲ್ ಒಬ್ಬೊಬ್ರದ್ದು ಫಿಟ್ ಬರುತ್ತೆ, ಇಲ್ಲ ಗಾಡಿ ಸೈಡಿಗೆ ಜಗ್ಗುತ್ತೆ ಅನ್ಕೋತೀರಿ. ಬಟ್ ನಿಮಗೆ ನಾನು ಟೆಸ್ಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಮೇ ಬಿ ವಾಟರ್ ಫ್ಲೋ ಆಗಿರ್ಬೋದು ಇನ್ನೂ. ಹಾಂ ನೋಡಿರಿ, ಈಗ ಸೊಲ್ಯೂಷನ್ ಸಿಕ್ಕಿಲ್ಲ ನನಗಿನ್ನ ಹೀರೋ ಶೋರೂಮಿಂದ. ಇದಕ್ಕೆ ಸ್ವಲ್ಪ ನೋಡಿರಿ, ಮೇ ಬಿ ಇದರಿಂದ ಏನು ಪ್ರಾಬ್ಲಮ್ ಬರೋಲ್ಲ. ಮೇ ಬಿ ಹೋಗಿರೋದು ಕಾನ್ಸೆಪ್ಟ್ ಒಳಗಡೆಯಿಂದ. ನಿಮ್ಗೆ ಒಂಥರ ಸೀಸಾ ಥರ ಇರ್ತವೆ ಗೊತ್ತು, ಬೇರಿಂಗ್ ಇರುತ್ತದೆ, ಅದ್ರೊಳಗೆ ಹೋಗಿರ್ಬೋದು. ನನಗೂ ಇನ್ನೂ ಅದು ಇನ್ನೂ ಹಾಕಿಲ್ಲ, ಆರ್ಡ್ರ್ ಮಾಡಿ ಅಂತ ಹೇಳೀನಿ. ಇವಾಗ ನೆಕ್ಸ್ಟ್ ವೀಕ್ ಅದು ಹೋಗ್ಬೇಕು ಚೇಂಜ್ ಮಾಡ್ಸಿನ ಅದು ಬೇಕಾದ್ರೆ ಕ್ಲಿಪ್ ಸಿಕ್ಕರೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡ್ಕೋರಿ. ಪ್ರತಿಯೊಂದು ಪಿನ್ ಟು ಪಿನ್ ಹೇಳ್ತೀನಂತ. ಈಗ ಆಲ್ಮೋಸ್ಟ್ ಹೊಳ್ಳಿ ಹೀರೋ ಎಕ್ಸ್ಪಲ್ಸ್ 421 415 ಕನ್ಫರ್ಮ್ ಬಿಡತ್ತಾರ ಗಾಡಿ. ಅದನ್ನು ಬಿಟ್ರಂದ್ರೂ ಇನ್ನೂ ಬೆಸ್ಟ್. ಈ ಥರ ವಾಟರ್ ಫ್ಲೋ ಯಾಕಾಗತ್ತೆ ಅಂತೇಳಿ ಇನ್ನೂ ಸ್ಟೋರ್ ಸ್ಟೋರ್ ಆಗುತ್ತೆ. ಮೇ ಬಿ ಅದ್ರ ರೀಸನ್ ನಿಮ್ಗೆ ಗೊತ್ತಿತ್ತಂದ್ರೆ ರೀಸನ್ ಆದರೂ ಹೇಳ್ರಿ ಅಟ್ಲೀಸ್ಟ್. ಈ ಗಾಡಿಗೆ ಡಿಸ್ಪ್ಲೇ ಚೇಂಜ್ ಆಗಿಲ್ಲ, ಯಾವುದೈತೆ ಅದೇ ಐತಿ. ಅವಂಗೂ ಕಾಲ್ ಮಾಡಿತ್ತು, ಹೀರೋ ಶೋರೂಮಿಂದ ಕಾಲ್ ಬಂತೈತಿ ಡಿಸ್ಪ್ಲೇ ಚೇಂಜ್ ಮಾಡ್ಸಕ್ಕೆ. ಅವನು ಹೋಗ್ತಾನೆ ಡಿಸ್ಪ್ಲೇ ಚೇಂಜ್ ಮಾಡ್ಸಕ್ಕೆ. ಆಲ್ಮೋಸ್ಟ್ ಎಲ್ಲರಿಗೂ ಚೇಂಜ್ ಮಾಡಿಕೊಡತ್ತಾರ. ಏನೋ ಮೀಟ್ರ್ ಏನಿಲ್ಲ, ಯಾಕಂದ್ರೆ ಈಗ ಮಳೆಗಾಲದಾಗ ನೀವು ಲಾಂಗ್ ರೈಡ್ ಹೋದಾಗ ಆಫ್ ರೋಡ್ ಹೋದಾಗ ಏನಾದರೂ ಸಡನ್ನಾಗಿ ಪ್ರಾಬ್ಲಮ್ ಆಗಿ ಬಂದು ಬೀಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಎಲ್ಲದಕ್ಕೂ ರಿಪ್ಲೇಸ್ ಮಾಡಿಕೊಡತ್ತಾರ. ಶೋರೂಮಿಗೆ ವಿಸಿಟ್ ಮಾಡಿದಾಗ ಒಂದ್ಸಲ ಕೇಳಿರಿ ಅಪ್ಡೇಟ್ ಏನಾದರೂ ಬಂದೈತೆ ಅಂತೇಳಿ ಅವ್ರು ಹೇಳ್ತಾರೆ. ಆಫ್ ರೋಡ್ ಹೋದಾಗ ಆಲ್ಮೋಸ್ಟು ಫುಲ್ಲು ಫೋರ್ಸಿಲೇ ಸಡನ್ನಾಗಿ ಗಾಡಿ ತೆಗ್ದಿನೇ ಹಾಕೋದು. ಆ ಟೈಮ್ ಒಳಗೆ ಒಂದೊಂದು ಲೂಸ್ ಇರ್ತಾವಲ್ಲ, ಅವಾಗ ಹೋಗೋ ಚಾನ್ಸಸ್ ಇರ್ತಾವೆ. ಬಟ್ ನಾನು ಅಷ್ಟು ಆಫ್ ರೋಡ್ ಮಾಡಿಲ್ಲ. ಬಟ್ ಆದರೂ ಯಾಕೆ ಈ ಥರ ಪ್ರಾಬ್ಲಮ್ ಅಂತ ಕೇಳಿದೆ ನಾನು ಶೋರೂಮ್ ಒಳಗೆ. ಅವರು ಹೇಳತ್ತಾರೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿ ಇದೇ ಪ್ರಾಬ್ಲಮ್ ಬರತ್ತವು, ಎಲ್ಲರಿಗೂ ಚೇಂಜ್ ಮಾಡಿ ಕೊಡತ್ತೀವಿ ಅಂತ ಹೇಳಿದ್ರು. ನೋಡಿದ್ರಲ್ಲ ಗೈಸ್, ಇಷ್ಟೊಂದು ಐತೆ. ಐ ಹೋಪ್ ವಿಡಿಯೋ ಇಷ್ಟ ಆತ ಅನ್ಕೋತೀನಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.